ಅಮ್ಮ ಇಲ್ಲ, ಈತನಿಗೆ ಸಂಗೀತವೇ ಇಲ್ಲ. ಸಣ್ಣದ್ರಿಂದಲೇ ಅಜ್ಜಿ ಆಶ್ರಯದಲ್ಲಿ ಬೆಳೆದ ದ್ಯಾಮೇಶ್ ಈಗ ಕರುನಾಡಿನ ಮನೆ ಮಗ ಆಗಿದ್ದಾರೆ. ಜೀ ಕನ್ನಡ ವಾಹಿನಿ ಜನಪ್ರಿಯ ಶೋ ಸರಿಗಮಪ ಸೀಸನ್ 21ರಲ್ಲಿ ತಮ್ಮ ಹಾಡಿನ ಮೂಲಕ ಜನಮನ ಗೆದ್ದಿದ್ದಾರೆ. ದ್ಯಾಮೇಶ್ ಸುಮಧುರ ಕಂಠಕ್ಕೆ ಜಡ್ಜಸ್ ಮನಸೋತಿದ್ದಾರೆ. ಈ ವಾರದ ಸಂಚಿಕೆಯಲ್ಲಿ ದ್ಯಾಮೇಶ್ ಲಾಲಿ ಸುವಾಲಿ ಹಾಡೆಲ್ಲ ಲಾಲಿ ಎಂಬ ಹಾಡನ್ನ ಹಾಡಿದ್ದಾರೆ. ಕಾರಟಗಿ ಹಾಡನ್ನ ಕೇಳಿ ಶಿವಣ್ಣ ಫುಲ್ ಫಿದಾ ಆಗಿದ್ದಾರೆ. ದ್ಯಾಮೇಶ್ ಧ್ವನಿಯನ್ನ ಹಾಡಿ ಹೊಗಳಿದ್ದಾರೆ. ಈ ಬಗ್ಗೆ ಹೇಳ್ತೀನಿ. ನಾನು ಶ್ವೇತಾ. ನೀವು ಸುದ್ದಿ ಅನ್ನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಜೀ ಕನ್ನಡದ ಜನಪ್ರಿಯ ರಿಯಾಲಿಟಿ ಶೋಗಳಲ್ಲಿ ಸರಿಗಮಪ ಕೂಡ ಒಂದು. ಈಗಾಗಲೇ ಕನ್ನಡದ ಸಂಗೀತ ಲೋಕಕ್ಕೆ ಈ ಶೋನಿಂದಾಗಿ ಅನೇಕ ಗಾಯಕರು ಸಿಕ್ಕಿದ್ದಾರೆ. ಎಲೆಮರೆ ಕಾಯಿ ಅಂತಿದ್ದ ಪ್ರತಿಭೆಗಳನ್ನು ಕರೆತಂದು ಅವರಿಗೊಂದು ದೊಡ್ಡ ವೇದಿಕೆ ಕಲ್ಪಿಸಿಕೊಡುತ್ತಾ ಬಂದಿದೆ ಸರಿಗಮಪ ಶೋ. ಸದ್ಯ ಈ ಸೀಸನ್ನಲ್ಲಿ ಎಲ್ಲರ ಗಮನ ಸೆಳೆದಿರುವ ಪ್ರತಿಭೆ ಅಂದ್ರೆ ಅದು ದ್ಯಾಮೇಶ. ಹೌದು, ದ್ಯಾಮೇಶ ಯಾವುದೇ ಸಂಗೀತ ಶಾಲೆಯಲ್ಲಿ ಅಭ್ಯಾಸ ಮಾಡಿಲ್ಲ. ಹೂ ಮಾರ್ಕೊಂಡು ಜೀವನ ಮಾಡ್ತಿದ್ರು. ಸರಿಗಮಪ ಟೀಮ್ ದ್ಯಾಮೇಶನ ಟ್ಯಾಲೆಂಟ್ ಗುರುತಿಸಿ ವೇದಿಕೆಗೆ ಕರೆತಂದಿತ್ತು. ದ್ಯಾಮೇಶ್ ಕೂಡ ಸಿಕ್ಕ ಅವಕಾಶವನ್ನ ಚೆನ್ನಾಗಿ ಬಳಸಿಕೊಂಡಿದ್ದಾರೆ. ದ್ಯಾಮೇಶ್ ಗಾಯನಕ್ಕೆ ಮರುಳಾಗದವರಿಲ್ಲ. ದಿನದಿಂದ ದಿನಕ್ಕೆ ದ್ಯಾಮೇಶ್ ತಮ್ಮ ಗಾಯನದ ಮೂಲಕ ಎಲ್ಲರ ಮನಸ್ಸು ಗೆಲ್ತಿದ್ದಾರೆ. ಈ ವಾರದ ಸಂಚಿಕೆಯಲ್ಲಿ ದ್ಯಾಮೇಶ್ ಸುಮಾರು 28 ವರ್ಷಗಳ ಹಿಂದಿನ ಹಾಡನ್ನ ಹಾಡಿ ಎಲ್ಲರ ಮನ ಗೆದ್ದಿದ್ದಾರೆ. ಹೌದು, ದ್ಯಾಮೇಶ್ 1997ರಲ್ಲಿ ತೆರೆಕಂಡ ಜೋಡಿ ಹಕ್ಕಿ ಸಿನಿಮಾದ ಲಾಲಿ ಸುವಾಲಿ ಹಾಡೆಲ್ಲ ಲಾಲಿ ಎಂಬ ಹಾಡನ್ನ ಹಾಡಿದ್ದಾರೆ. ಈ ಸಿನಿಮಾದಲ್ಲಿ ಶಿವರಾಜ್ ಕುಮಾರ್ ನಾಯಕನಾಗಿ, ನಟಿ ಚಾರುಲತಾ ಹಾಗೂ ನಟಿ ವಿಜಯಲಕ್ಷ್ಮಿ ಲೀಡ್ ರೋಲ್ನಲ್ಲಿ ನಟಿಸಿದ್ರು. ಸುಮಾರು 28 ವರ್ಷಗಳ ಹಿಂದೆ ರಿಲೀಸ್ ಆದ ಎವರ್ಗ್ರೀನ್ ಹಾಡಿನ ಸಾಹಿತ್ಯವನ್ನ ವಿ ಮನೋಹರ್ ಬರೆದಿದ್ರು. ಎಲ್.ಎನ್. ಶಾಸ್ತ್ರಿ ಹಾಡಿದ್ರು. ಇದೀಗ ಇದೇ ಹಾಡನ್ನ ಹಳ್ಳಿ ಪ್ರತಿಭೆ ದ್ಯಾಮೇಶ್ ರೀಕ್ರಿಯೇಟ್ ಮಾಡಿದ್ದಾರೆ. 28 ವರ್ಷದ ಹಿಂದಿನ ಹಾಡಾದ್ರೂ ಇಂದಿಗೂ ಈ ಹಾಡಿನ ಕ್ರೇಜ್ ಕಡಿಮೆ ಆಗಿಲ್ಲ. ಮತ್ತೆ ಮತ್ತೆ ಕೇಳಬೇಕು ಅನ್ನೋ ತರ ಸಾಹಿತ್ಯ ಬರೆದಿದ್ದಾರೆ. ಇದೀಗ ಹಾಡನ್ನ ದ್ಯಾಮೇಶ್ ಸರಿಗಮಪ ವೇದಿಕೆ ಮೇಲೆ ಹಾಡಿದ್ರು. ದ್ಯಾಮೇಶ್ ಸುಮಧುರ ಕಂಠಕ್ಕೆ ಹ್ಯಾಟ್ರಿಕ್ ಹೀರೋ ಫುಲ್ ಫಿದಾ ಆಗಿದ್ದಾರೆ. ನೀವು ಹೂ ಮಾಡ್ತಿದ್ದೀರಂತೆ, ನಿಮ್ಮ ವಾಯ್ಸ್ ಕೂಡ ಹೂ ತರ ಇದೆ ಅಂತ ಹಾಡಿ ಹೊಗಳಿದ್ದಾರೆ ಶಿವಣ್ಣ. ಸ್ನೇಹಿತರೆ, ದ್ಯಾಮೇಶ್ ಹಳ್ಳಿ ಪ್ರತಿಭೆ. ಕಿತ್ತು ತಿನ್ನೋ ಬಡತನ. ತನ್ನವರು ಯಾರೂ ಇಲ್ಲ, ತನ್ನಿಂದ ಏನು ಸಾಧ್ಯ ಇಲ್ಲ ಅಂತ ಕೈ ಕಟ್ಟಿ ಕುಳಿತಿಲ್ಲ. ಇದೆಲ್ಲ ಕಾರಣ ಇಟ್ಕೊಂಡು ಸಿಂಪತಿ ಗಿಟ್ಟಿಸ್ಕೊಂಡಿಲ್ಲ. ತನ್ನ ಪ್ರತಿಭೆಯಿಂದಲೇ ಈಗ ಕರ್ನಾಟಕದ ಜನರ ಮನ ಗೆದ್ದಿದ್ದಾರೆ. ತನ್ನ ಮಧುರ ಕಂಠದಿಂದಲೇ ಎಲ್ಲರ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ. ಸರಿಗಮಪ ವೇದಿಕೆಯಲ್ಲಿ ಗುರುತಿಸಿಕೊಂಡ ಹಳ್ಳಿ ಹೈದನಿಗೆ ಈಗ ಒಂದೊಂದೇ ಅವಕಾಶಗಳು ಹುಡುಕಿಕೊಂಡು ಬರ್ತಿದೆ. ಅರ್ಜುನ್ ಜನ್ಯ ಕೂಡ ದ್ಯಾಮೇಶ್ ಹಾಡಿಗೆ ಫಿದಾ ಆಗಿದ್ದಾರೆ. ಈ ಹಿಂದೆ ತನ್ನ ಸಿನಿಮಾದಲ್ಲಿ ಚಾನ್ಸ್ ಕೊಡೋದಾಗಿ ಹೇಳಿದ್ರು. ಅದಕ್ಕೂ ಮುನ್ನ ಕಿಚ್ಚ ಸುದೀಪ್ ಕೂಡ ದ್ಯಾಮೇಶ್ ಹಾಡಿಗೆ ಮನಸೋತಿದ್ರು. ಅನುಶ್ರೀ ದ್ಯಾಮೇಶನಿಗೆ ಒಂದು ಅಪ್ಪುಗೆ ಕೊಡಿ ಅಂದಾಗ ಹಗ್ಯಾಕೆ, ಸಿನಿಮಾನೇ ಕೊಟ್ಟು ಬಿಡ್ತೀನಿ, ಅರ್ಜುನ್ ಜನ್ಯ ಸಂಗೀತದಲ್ಲಿ ಪಾದಾರ್ಪಣೆ ಮಾಡ್ತೀರಿ ಅಂತ ಬಾದ್ಶಾ ಹೇಳಿದ್ರು. ಇದೀಗ ಕಷ್ಟದ ಹಾದಿಯಲ್ಲಿ ಬೆಳೆದು ಬಂದ ದ್ಯಾಮೇಶ್ಗೆ ಒಂದೊಳ್ಳೆಯ ವೇದಿಕೆ ಸಿಕ್ಕಿದೆ. ಸರಿಗಮಪ ಶೋನಿಂದ ಒಳ್ಳೆಯ ಅವಕಾಶ ದ್ಯಾಮೇಶ್ನ ಹುಡುಕಿಕೊಂಡು ಬಂದಿದೆ. ಹಳ್ಳಿ ಪ್ರತಿಭೆಗೆ ಇನ್ನೂ ಉತ್ತಮ ಅವಕಾಶಗಳು ಸಿಗ್ಲಿ, ತನ್ನ ಕಂಠದ ಮೂಲಕ ಇನ್ನಷ್ಟು ಯಶಸ್ಸು ಕಾಣಲಿ ಅನ್ನೋದೇ ನಮ್ಮೆಲ್ಲರ ಆಶಯ. ನಮಸ್ಕಾರ.